ಇಬ್ಬರು ಪ್ರೇಮಿಗಳು 3-4 ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಿರ್ತಾರೆ. ಅವರ ಕಾಲೇಜಿನ ಗ್ರಾಜ್ಯುಯೇಷನ್ ಮುಗಿದ್ಮೇಲೆ ಒಂದು ದಿವಸ ಮಧ್ಯಾಹ್ನ ಬಿಸಿಲಿನಲ್ಲಿ ಅವರ ಕಾಲೇಜಿನ ಪ್ರಿನ್ಸಿಪಲ್ ಮನೆಗೆ ಹೋಗ್ತಾರೆ. ಹೋಗಿ ಅವರ ಪ್ರಿನ್ಸಿಪಲ್ ಕೇಳ್ತಾರೆ, ಸರ್ ನಾವಿಬ್ರು ಕೂಡ ಒಬ್ರೊಬ್ರು ಪರಸ್ಪರ ಬಹಳ ಪ್ರೀತಿ ಮಾಡ್ತಿದ್ದೀವಿ, ನಾವು ಯಾವಾಗ ಮದುವೆ ಆಗ್ಬೋದು, ಮದುವೆ ಆಗೋದಕ್ಕೆ ರೈಟ್ ಟೈಮ್ ಯಾವುದು ಮತ್ತು ರೈಟ್ ಏಜ್ ಯಾವುದು ದಯವಿಟ್ಟು ಹೇಳಿ ಸರ್ ಅಂತ ಕೇಳ್ತಾರಂತೆ. ಅವರಿಬ್ಬರನ್ನು ಕೂಡ ಗಾರ್ಡನ್ ನಲ್ಲಿ ಕೂರಿಸಿ ಆ ಪ್ರಿನ್ಸಿಪಲ್ ಮನೇಲಿರುವಂತಹ ತಮ್ಮ ಹೆಂಡತಿಗೆ ಕೂಗಿ ಹೇಳ್ತಾರಂತೆ, ಗಾರ್ಡನ್ ಅಲ್ಲಿ ನನ್ನ ಗಾಡಿ ಬೀಗ ಎಲ್ಲೋ ಕಳೆದೋಗ್ಬಿಟ್ಟಿದೆ, ಕಾಣಿಸ್ತಾನೆ ಇಲ್ಲ, 1 ನಿಮಿಷ ಟಾರ್ಚ್ ತಗೋಬಾ ಅಂತಾರಂತೆ. ಅವರು ಹಾಗೆ ಹೇಳಿ ಒಂದೇ 1 ನಿಮಿಷದಲ್ಲಿ ಅವರ ಹೆಂಡತಿ ಟಾರ್ಚ್ ತಗೊಂಡು ಓಡಿ ಬರ್ತಾರಂತೆ. ಇಬ್ರು ಕೂಡ ಮಧ್ಯಾಹ್ನ ಬಿಸಿಲಿನಲ್ಲಿ ಟಾರ್ಚ್ ಇಟ್ಕೊಂಡು ತಮ್ಮ ಗಾಡಿ ಬೀಗನ ಹುಡುಕ್ತಾರಂತೆ. ಇದನ್ನೆಲ್ಲ ಗಮನಿಸಿದಂತಹ ಪ್ರೇಮಿಗಳು ಹೇಳ್ತಾರಂತೆ, ಸರ್ ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು, ನಾವಿನ್ನು ಬರ್ತೀವಿ ಅಂತ. ಆಗ ಪ್ರಿನ್ಸಿಪಲ್ ಕೇಳ್ತಾರಂತೆ, ಅಂಥದ್ದು ಏನ್ ಅರ್ಥ ಆಯ್ತು ನಿಮ್ಗೆ ಅಂತ. ಆಗ ಪ್ರೇಮಿಗಳು ಹೇಳ್ತಾರಂತೆ, ಸರ್ ನೀವು ಈ ಸುಡೋ ಬಿಸಿಲಿನಲ್ಲಿ ನಿಮ್ಮ ಹೆಂಡತಿಗೆ ಟಾರ್ಚ್ ತರಕ್ ಹೇಳ್ತೀರಾ, ನಿಮ್ಮ ಹೆಂಡತಿ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಮಾಡದೆ ಟಾರ್ಚ್ ತಗೊಂಡು ಓಡಿ ಬರ್ತಾರೆ. ಸೊ ಒಬ್ಬರ ಮೇಲೆ ಒಬ್ಬರಿಗೆ ಯಾವ ರೇಂಜ್ಗೆ ನಂಬಿಕೆ ಇರಬೇಕು ಅಂದ್ರೆ ಅಲ್ಲಿ ಕ್ರಾಸ್ ಕ್ವಶನ್ ಮಾಡುವಂತಹ ಅವಶ್ಯಕತೆನೆ ಬರಬಾರ್ದು. ಆ ರೇಂಜ್ಗೆ ನಂಬಿಕೆ ಹುಟ್ಟಿದಾಗ ಮಾತ್ರ ನಾವು ಮದುವೆ ಆಗ್ಬೇಕು ಅನ್ನೋದು ನಮ್ಗೆ ಅರ್ಥ ಆಯ್ತು ಸರ್ ಅಂತಾರಂತೆ. ಆಗ ಪ್ರಿನ್ಸಿಪಾಲ್ರ ಹೆಂಡತಿ ಹೇಳ್ತಾರಂತೆ, ಇವರು ಮಧ್ಯಾಹ್ನ ನನಗೆ ಟಾರ್ಚ್ ತರಕ್ ಹೇಳ್ತಿದ್ದಾರೆ ಅಂದ್ರೆ ಅದರ ಹಿಂದೆ ಏನಾದ್ರೂ ಒಂದು ಅರ್ಥ ಇದ್ದೇ ಇರುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಸೊ ನಾನು ಯಾವುದೇ ಪ್ರಶ್ನೆ ಮಾಡದೆ ಟಾರ್ಚ್ ತಗೊಂಡು ಬಂದೆ ಅಂತ. ಬಹುಶಃ ಈ ಕಥೆಯಿಂದ ಎಲ್ಲಾ ಪ್ರೇಮಿಗಳಿಗೂ ಕೂಡ ಯಾವಾಗ ಮದುವೆ ಆಗ್ಬೇಕು ಅನ್ನೋದಕ್ಕೆ ಉತ್ತರ ಸಿಕ್ತು ಅನ್ಸುತ್ತೆ.